ಡಿಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ಫೀಲ್ಡ್ಗಿಳಿದಿದ್ದಾರೆ ಒಕ್ಕಲಿಗ ಸಂಘದ ಲೀಡರ್ಸ್. ನಾಳೆ ಬೆಂಗಳೂರಿನಲ್ಲಿ ಒಕ್ಕಲಿಗ ಸಂಘದ ತುರ್ತು ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ. ಡಿಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ನಾಳೆ ಒಕ್ಕಲಿಗ ಸಂಘದಿಂದ ಸುದ್ದಿಗೋಷ್ಠಿ. ಡಿಕೆ ಶಿವಕುಮಾರ್ ಬೆಂಬಲಿಸಿ ನಾಳೆ ಒಕ್ಕಲಿಗ ಸಂಘದಿಂದ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ. ನುಡಿದಂತೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು. ಅಂದರೆ ಒಪ್ಪಂದದಂತೆ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಕೊಡಲೇಬೇಕು. ಇವತ್ತು ಚರ್ಚೆ ಮಾಡಿ ನಾಳೆ ನಮ್ಮ ನಿರ್ಧಾರವನ್ನು ತಿಳಿಸ್ತೀವಿ. ಈ ತಿಂಗಳ ಒಳಗಡೆಯೇ ಸಿಎಂ ಮಾಡ್ತಾರೆ ಅನ್ನೋ ಮಾಹಿತಿ ಬಂದಿದೆ. ಸಿಎಂ ಮಾಡಲಿಲ್ಲ ಅಂತಂದ್ರೆ ರಾಜ್ಯ ಒಕ್ಕಲಿಗರ ಸಂಘದಿಂದ ಹೋರಾಟವನ್ನ ಮಾಡಲಾಗುತ್ತೆ. ಡಿಕೆ ಶಿವಕುಮಾರ್ ಜೊತೆ ನಾವು ನಿಂತಿದ್ದೇವೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಒಕ್ಕಲಿಗರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಅವರು ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಿಲ್ಲ ಮೇಡಮ್, ಈಗ ರಾಜ್ಯದಲ್ಲಿ ಇವತ್ತು ಸಿಎಂ ಬದಲಾವಣೆ ಆಗ್ಬೇಕು ಅಂತ ಜನ ಕೇಳ್ತಾ ಇದ್ದಾರೆ. ಹಂಗಾಗಿ ನಾವು ನಮ್ಮ ಸಮಾಜದ ಹಿರಿಯ ಮುಖಂಡ ಅಂತ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಆಗ್ಬೇಕು. ಎಸ್.ಎಂ. ಕೃಷ್ಣ ಅವರ ಬಿಟ್ರೆ ಆಮೇಲೆ ಇವತ್ತು ಯಾರು ಮುಖ್ಯಮಂತ್ರಿ ಆಗಿರಲಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಆಗ್ಬೇಕು ಅಂತ ಹೇಳಿ ನಾವು ಸಂಘದ ಎಲ್ಲ ನಿರ್ದೇಶಕರು ನಾಳೆ ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀವಿ ಮೇಡಮ್. ಏನಾದ್ರು ಒತ್ತಡ ಇಲ್ಲ ಮೇಡಮ್, ನಮ್ಮ ವಾಲಂಟಿಯರ್ಸ್ ನಾವು ಒತ್ತಾಯ ಮಾಡ್ತೀವಿ ಮೇಡಮ್. ಖಂಡಿತ ನಾಳೆ ಅದೇ ಪ್ರೆಸ್ ಮೀಟ್ ಮಾಡಿ ಒತ್ತಾಯ ಮಾಡ್ತೀವಿ. ಎಲ್ಲರೂ 35 ಜನ ನಾನ್ ಪಾರ್ಟಿ ಇರ್ರೆಸ್ಪೆಕ್ಟಿವ್ ಪಾರ್ಟಿ ನಾವು ಖಂಡಿತವಾಗಿ ನಾಳೆ ಎಲ್ಲ ಕೂಡ ಪ್ರೆಸ್ ಮೀಟ್ ಮಾಡಿ ನಾವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನತಕ್ಕಂಥದ್ದನ್ನ ಇದು ಮಾಡ್ತೀವಿ ಮೇಡಮ್. ಇಲ್ಲ ಅದನ್ನು ಮಾಡ್ತೀವಿ ಮೇಡಮ್. ಇಷ್ಟು ದಿನದಲ್ಲಿ ನೀವು ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿ ನಾವು ಅದನ್ನ ಒತ್ತಾಯ ಮಾಡ್ತೀವಿ. ನಮ್ಮ ಆಫೀಸ್ ಬೇರರ್ಸ್ ಎಲ್ಲ ಕುತ್ಕೊಂಡು ಡೈರೆಕ್ಟರ್ ಎಲ್ಲ ಕುತ್ಕೊಂಡು ಇವತ್ತು ಚರ್ಚೆ ಮಾಡ್ತೀವಿ ಮೇಡಮ್ ಅದನ್ನ. ಇಲ್ಲ ಆತರ ನಾಳೆನೆ ಈ ವರ್ಷ ಕಳೆಯೋದ್ರೊಳಗಡೆ ಆಗ್ಬೋದು. ನವೆಂಬರ್ ತಿಂಗಳು ಈ ಮಂತ್ ಒಳಗಡೆನೆ ನಮಗೆ ಬಂದ ಮಾಹಿತಿ ಪ್ರಕಾರ ಈ ಮಂತ್ ಒಳಗಡೆನೆ ಮಾಡ್ತಾರೆ ಅನ್ನೋದು ಒಂದು ಮಾಹಿತಿ ಇದೆ. ಅದು ಎಷ್ಟು ನಿಜನ ಸುಳ್ಳ ಗೊತ್ತಿಲ್ಲ ನಮ್ಗೆ. ಹಾರ್ಡ್ಲಿ 4-5 ಡೇಸ್ ಇದೆ ಶ್ರೀನಿವಾಸ್ ಸರ್. ಹೌದು. ತಗೊಳ್ದೇ ಇದ್ದೆ ಮುಂದಿನ ಹೋರಾಟ ನಮ್ಮ ರಾಜ್ಯ ಸಂಘ ಒಕ್ಕಲಿಗ ಸಂಘ ನಾವು ಉಗ್ರವಾದಂತ ಹೋರಾಟವನ್ನ ಹಮ್ಮಿಕೊಳ್ತೀವಿ. 100% ಮೇಡಮ್, ಖಂಡಿತವಾಗ್ಲೂ ಮುಂದರಿತವೆ.